ಮೆಂಟಲ್ ಇಷ್ಟು ನಾನು ಸದ್ಯಕ್ಕೆ ಡಿಪ್ರೆಷನ್ಗೆ ಹೋಗಿ ನೋಡ್ರಿ. ಯಾವ ಸಂದರ್ಭ ಯಾವ ಸಮಯದೊಳಗೆ ಯಾವ ಥರ ಡಿಸಿಷನ್ ತಗೋತೀನಿ ಅನ್ನೋದೇ ನನಗೆ ತಿಳಿಯಲಾಗೈತಿ. ಮತ್ತು ನಿಮ್ಮ ಕಮೆಂಟ್ ಇಷ್ಟು ಅದನ್ನ ನೋಡಿ ನನಗೆ ಏನಾದರೂ ಆಯ್ತಪ್ಪ ಅಂದ್ರೆ ಯಾರ ಜವಾಬ್ದಾರಿ ಅದಕ್ಕೆ? ಈ ಕಮೆಂಟಿಂದ ಜೀವನನೇ ಹೋಗ್ಯವು, ಸತ್ಯನಾಶ ಆಗ್ಯಾವ. 1ಕ್ಕೆ 100 ಮನೆ ಸತ್ಯನಾಶನೇ ಆಗ್ಯಾವ. ಯಾಕೆ ಮಾಡ್ತೀರಿ? ಒಳ್ಳೆ ಕಮೆಂಟ್ ಮಾಡ್ರಿ. ಅದೇ ನಿಮ್ಗೆ ಮೊಬೈಲ್ ಡಾಟಾ ಇರ್ತೈತಿ, ಮಾಡಬೇಡ್ರಿ. ಹೇಳಕತ್ತೀರ ನಿಮ್ಗೆ ಹೇಳಕತ್ತೀನಿ. ಇದ್ರ ಮ್ಯಾಗೂ ನೀವು ಮಾಡಕತ್ತೀರಪ್ಪ ಅಂದ್ರೆ ನೀವು ಮನುಷ್ಯರೇ ಅಲ್ಲ. ತಡ್ಕೊಂಡು ಎಲ್ಲ ಟೈಮ್ದಾಗ ಮನುಷ್ಯ ತಡ್ಕೊಳಕ್ ಆಗಲ್ರಿ. ನನ್ನ ಮನ್ಸು ನಿಜ ಹೇಳ್ತೀನಿ ಫ್ರೆಂಡ್ಸ್, ನಂಗೆ ಭಾಳ ಡಿಪ್ರೆಷನ್ ಹೋದಂಗೆ ಆಗೈತಿ. ಸದ್ಯಕ್ಕೆ ನಾವೇ ಪರಿಸ್ಥಿತಿ ನಮ್ದೇ ಸದ್ಯಕ್ಕೆ ಸಾಲ ಮಾಡಿ ಕುಂತೀವಿ. ಅಂಥದ್ರೊಳಗೆ ನಮ್ದೇ ತಿಂದು ನಮ್ಗ ದ್ರೋಹ ಬಗೆಯರು ಕೂಡ ಆದಾರ. ನಮಸ್ತೆ ಎಲ್ರಿಗೂ. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ, ಆರೋಗ್ಯವಾಗಿರ್ತೀರಿ ಅಂತ ಅನ್ಕೋತೀನಿ. ಬರ್ರಿ ಇವತ್ತಿನ ಶುರು ಮಾಡಿ. ದವಾಖಾನಿಗೆ ಹೋಗಿ ಬಂದಿವ್ರಿ ಫ್ರೆಂಡ್ಸ. ಕಮ್ಮಿನೇ ಆಗ್ಲಿಲ್ರಿ ಕೈ ನೋವು ಜೊತೆಗೆ ಬೆನ್ನು ನೋವು ಎರಡೂ ಆಗ್ಬಿಟ್ಟೈತಿ ಈಗಂದ್ರೂ. ಹಂಗಾಗಿ ಮತ್ತೆ ದವಾಖಾನಿಗೆ ಹೋಗಿ ಬಂದಿನ್ರಿ ಫ್ರೆಂಡ್ಸ. ಸ್ನೇಹ ಕರ್ಕೊಂಡು ನೈಟ್ ಆಗೈತಿ, 8 ಗಂಟೆ ಆಗೋಯ್ತು. ಮತ್ತು ಸಾಯಂಕಾಲ ಇರ್ತಾರ್ರಿ ಅವರು, ಮಧ್ಯಾಹ್ನ ಹೋಗಕ್ಕೆ ಆಗಲಿಲ್ಲ. ನಾನು ಸ್ನೇಹ ಹೋಗಿ ಬಂದ್ವಿ. ಬಿಲ್ಲೆ ಹಾಕೋಬ್ಬ ಜೊತೆ ಮನೆಯಾಗ ಇದ್ದಲ್ರಿ. ಮತ್ತು ಹೋಗಿ ಬಂದ್ವಿ. 300 ರೂಪಾಯಿ ಗುಳಿಗೆ ಕೊಟ್ಟಾರಿ ಫ್ರೆಂಡ್ಸ್. ಖಡಕ್ ಅದಾವು, ಸ್ಟ್ರಾಂಗ್ ಅದಾವು. ಮತ್ತು ಆಮೇಲೆ ಇಂಜೆಕ್ಷನ್ನು ಕೂಡ ಮಾಡ್ಯಾರ. ಇಂಜೆಕ್ಷನ್ನು ಕೊಟ್ಟಾರ, ಗುಳಿಗೆ ಕೊಟ್ಟಾರ. ಮತ್ತು ಈ ಥರ ಇದು ಯಾವುದೇವೋ ಇದು ಇದೊಂದು ಕ್ರೀಮ್ ಕೊಟ್ಟಾರೆ ಫ್ರೆಂಡ್ಸ್. ಮೂಮಲ್ಲ ತಗೋರಿ ಅಂತಂದ್ರು ಮೆಡಿಕಲ್ದಾಗ. ಅದಕ್ಕಿಂತ ಇದು ಲಗುಟ ಪೇನ್ ರಿಲೀಫ್ ಅನಿಸ್ತದ್ರಿ ತಗೋರಿ ಅಂತಂದು. ಹಂಗಾಗಿ ತೊಗೊಂಡು ಬಂದಿದ್ವಿ. ಕ್ರೀಮ್ ಹಿಡ್ದ 300 ರೂಪಾಯಿ. ಮತ್ತು ಅಲ್ಲಿ ಇಂಜೆಕ್ಷನ್ ಕೊಟ್ಟು ಮತ್ತು ಅವ್ರ ಬೆಲೆಗೆ ಗುಳಿಗೆ ಕೊಟ್ಟಾರ. ಅದಕ್ಕೆ ಏನೈತಿ ಅದಕ್ಕೆ 150. ಬರುವಾಗ ಮಗಳಿಗೆ ಏನಾರ ಬೇಕಾಗುತ್ತೆ ಅಂತೇಳಿ ದ್ರಾಕ್ಷಿ ಮತ್ತು ಏನೋ ತೊಗೊಂಡಿಲ್ಲ, ಡೇರಿ ಮಿಲ್ಕ್ ತೊಗೊಂಡಿರಿ ಫ್ರೆಂಡ್ಸ್. ಆಯ್ತು, ಎಷ್ಟೋದು ರೊಕ್ಕ? 500 ರೂಪಾಯಿ. 300 गोळीला आणि 50 रुपये राहिले होते. त्यात टरबूज आणि द्राक्ष घेतला. 500 ರೂಪಾಯಿ ಖಲಾಸ್ ನೋಡ್ರಿ ಫ್ರೆಂಡ್ಸ್. ಹೊರಗೆ ಹೋದ್ರೆ ಇಷ್ಟು ಕಮ್ಮಿ ಆಗುತ್ತೆ ಅಷ್ಟೇ ಸಾಕ್ರಿ. ಮನೆಗೆ ಇದ್ರೆ ಅನುಭವಿಸೋದು ಕಡಿಮೆ ಆಗಲ್ಲ, ರೊಕ್ಕ ಹೋಗೋದು ಕಡಿಮೆ ಆಗಲ್ಲ. ಈಗ ಬಂದೀವಿ ನೋಡೋಣ, ಮತ್ತೆ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀವಿ. ಇವಾಗ ನೋಡ್ರಿ ಇಲ್ಲಿ ಫ್ಲವರ್ ತೊಗೊಂಡು ಬಂದಿದ್ದೆ ನೋಡ್ರಿ ಫ್ರೆಂಡ್ಸ್. ಮಂಚೂರಿ ಮಾಡ್ಬೇಕು ಅಂದ್ಕೊಂಡಿದ್ದೆ. 10 ರೂಪಾಯಿಗೆ ಸ್ವಸ್ನೆ ಸಿಕ್ಕೈತಿ, ದೊಡ್ಡ ಗಡ್ಡೆ ಅಂತ ಖುಷಿಯಾಗಿದ್ದೆ ನೋಡ್ರಿ. ನಾವೊಂದು ಶಾಣಿತನ ಮಾಡ್ತೀವಿ, ಅದೊಂದು ಆಗುತ್ತೆ. ನಿಮಗೆ ಏನಿದೆ ಅಂತ ಹೇಳ್ತೀನಿ. 2 ಸರಿ ತೊಳೆದೀನಿ ರೀ ಸ್ವಚ್ಛಾಗೆಲ್ಲ ಬಿಡಿಸ್ಕೊಂಡು. ಈ ಥರ ಪೀಸ್ ಮಾಡ್ಕೊಂಡು ತೊಳೆದೀನಿ. ಈಗ ಸ್ವಲ್ಪ ಮುಂದೆ 2-3 ನಿಮಿಷ ಕುದೀಲಿ ಅಂತೇಳಿ ನೀರು ಕಾಯಿಸಿ ಹಾಕಬೇಕಾಗಿತ್ತು. ಈಗ ಅದ್ರಾಗ ಕಟ್ ಮಾಡಿ ಹಾಕಿನ್ರಿ. ಡೈರೆಕ್ಟಾಗಿ ನೀರು ಹಾಕಿನಿ ಇಟ್ಟಿನಿ ಗ್ಯಾಸ್ ಮ್ಯಾಗ. ಹಾಲು ಕಾಯಿಸಿನಿ. ಹಪ್ಳ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಈಗ 1 ಗ್ಲಾಸ್ ಮಾಡಿದ್ರೆ ಆಯಿತು. ಗ್ಯಾಲ್ರಿಯಾಗ ಜಾಗ ಕಡಿಮೆ ಐತಿ, ಆಗ್ತಾವು. ಈಗ ಶುರು ಮಾಡಿದ್ರೆ ಅಂದ್ರೆ ಸ್ವಲ್ಪ ಮಾಡ್ಕೋತ ಭಾಳ ಆಗ್ತಾವ ಅಂತೇಳಿ. ಅಲ್ಲಿದ್ರೆ ಲಘು ಭಾಳ ಕಷ್ಟ ಮಾಡಿ ಹಾಕ್ಬಿಡ್ತಿದ್ವಿ. ಒಂದು 4 ಸ್ಪ್ರೇ ಮಾಡಿದ್ರೆ ಆಗ್ಬಿಡ್ತಿತ್ತು. ಇಲ್ಲಿ ಜಾಗ ನೋಡ್ಕೊಂಡು ಅನ್ಕೊಂಡು ಮಾಡಿದ್ರೆ ಆಯ್ತಂತ 1 ಗ್ಲಾಸ್ ಹಾಕಿನ್ರಿ. ಅದು ಮಾಡೋದಾಗಿಲ್ಲ. ಈಗ ಅದೆಲ್ಲ ತಿರುಗಬೇಕು ಸ್ವಲ್ಪ. ಇನ್ನ ಕೈ ಇದು ಬ್ಯಾಡ ಅಂದ ಡಾಕ್ಟ್ರು. ಮತ್ತು ಮಾಡ್ಕೊಂಡ್ರೆ ಮುಕ್ಕೊಂಡ್ರೆ ಯಾರು ನೋಡೋರಿಲ್ರಿ. ನಂದು ಬಿಡ್ರಿ, ಮಕ್ಕಳದೆಲ್ಲ ಅವಘಡ ಆಗ್ಬಿಡುತ್ತೆ ನೋಡಿರಿ. ಈ ಥರ ಕಪ್ ಆಗೈತಿದ್ದು. ಫ್ರಿಜ್ನೊಳಗೆ ಇಟ್ಟಲ್ಲೇ ಆಗೈತೆ ನೋಡಿರಿ. ಕ್ಯಾರಿ ಬ್ಯಾಗ್ದಾಗ ಹಾಕಿಟ್ರು ತೊಗೊಂಡೋವಾಗ ಒಂಚೂರು ಅಲ್ಲೊಂದು ಚಿಕ್ಕಿ ಇತ್ತು. ಬಟ್ ಅದು ಈ ಥರ ಆಗೈತಿ. ಚಲೋದೆಲ್ಲ ತೊಗೊಂಡಿನಿ ನೋಡ್ರಿ. ಇದೆಲ್ಲ ವೇಸ್ಟ್, ಎಲ್ಲ ದನಕ್ಕೆ ಹಾಕಿದ್ರೆ ಆಯ್ತು ಅಂತೇಳಿ ಏನು ಮಾಡೋದು. ಮತ್ತು ಅವಕ್ಕರ ಹಾಕಿದ ಪುಣ್ಯ ಬರುತ್ತೆ ಬಿಡ್ರಿ. 10 ರೂಪಾಯಿ ಕೆಲ್ಸ ಸಿಗ್ಬೇಕು ಅಷ್ಟೇ ಸಿಕ್ಕಂಗೆ ಆಯ್ತು ನನಗೆ. ಎಷ್ಟ ಇದ್ದಿದ್ದೆಲ್ಲ ದನಕ್ಕೆ ಹೋದಂಗೆ ಆಗುತ್ತೆ ನೋಡಿರಿ. ಸೊ ಇದನ್ನು ಕೂಡ ಸಾಂಬಾರಿಗಾರ ಎದಕ್ಕರ ಇಲ್ಲ ಒಗ್ಗರಣೆನಕರ ಹಾಕಿದ್ರೆ ಆಯಿತು. ಚಲೋ ಬಿಡಿಸ್ಕೊಂಡು ಅಂತೇಳಿ ಸೈಡಿಗೆ ಎತ್ತಿಟ್ಕೊಂಡಿನಿ. ಇದನ್ನೆಲ್ಲ ಆಮೇಲೆ ಹಾಕ್ಕೊಳಕ್ಕೆ ಬರ್ತದೆ ದನಕ್ಕೆ. ಮಲ್ಲ ಮಚ್ಕೊಂಡಿನ್ರಿ. ಹಂಗೆ ಮಗಳು ನೀರು ಕಾಸ್ಕೊಟ್ರು.
ಮತ್ತು ಹಂಗೆ ಬೆನ್ನಿಗೆ ಮಲ್ಲ ಮಚ್ಚಿ ಮತ್ತು ನೀರು ಹಾಕಿದ್ರೆ ಬಿಸಿ ಬಿಸಿ ನೀರು ಸ್ವಲ್ಪ ರಿಲ್ಯಾಕ್ಸ್ ಅದ ಅಂತ ಅನ್ಸಕತ್ತೈತಿ. ಈಗ ಕುದಿ ಚಾಣಿ ಹಿಡ್ಕೊಂಡಿದ್ರೆ ಉಪ್ಪು ಹಾಕ್ತೀನಿ, ಸ್ವಲ್ಪ ನಾದ್ಕೋಬೇಕು ಮಕ್ಕಳಿಗೆ. ಈಗ ಹೊಟ್ಟೆ ತುಂಬ ಊಟ ಮಾಡಿ ಗುಳಿಗೆ ತೊಗೊಂತೀರ. ಈಗ ಚಪಾತಿನ ಮಾಡೋದು ಹೊಟ್ಟೆ ತುಂಬತ್ರಿ, ಮತ್ತು ಅನ್ನ ಮಾಡೋದು ನಾಷ್ಟ ಮಾಡೋದೇನು ಸರಿ ಇರೋಂಗಿಲ್ಲ. ಸ್ವಲ್ಪ ನಾನು ತೂಕದ ಮ್ಯಾಗ ಸದ್ಯಕ್ಕೆ ಸ್ವಲ್ಪ ಹಿಟ್ಟು ನಾದ್ತೀನಿ ರೀ ಫ್ರೆಂಡ್ಸ್. ಹೆಂಗಾಗುತ್ತೆ ಹಂಗೆ ನಾದ್ತೀನಿ. ಮೊದಲು ಒಂದು ಸೌನು ಮಿದ್ದಿದ್ದೆ ವಜ್ಜನಿ ಹಾಕಿ ಯಾರು ಮಾಡ್ತೀನಿ ರೀ. ಅದನ್ನು ಸ್ವಲ್ಪ ಬಿಸಿ ನೀರ್ದಾಗ ಇದು ಮಾಡಿ ಇಡ್ತೀನಿ. ಹಿಟ್ಟು ನಾದಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ರೀ. ಒಂದು 10 ನಿಮಿಷ ಹಿಟ್ಟು ನೆನಿತೈತಿ. ಹಿಟ್ಟು ನೆನಷ್ಟೊತ್ತಿಗೆ ಪಲ್ಯನ ಆಗುತ್ತೆ. ಚಪಾತಿ ಮಾಡಿದ್ರೆ ಆಯ್ತು ಮಕ್ಕಳಿಗೆ ಅಂತೇಳಿ. ಬಾಡಿ ಅಳಗಾಡ್ಸೋದಕ್ಕಿಂತ ಹಿಟ್ಟನ್ನ ಅಳಗಾಡ್ಸೋದೇ ಹಿಟ್ಟನ್ನ ಬೆಳೆದ ಹಂಗೆ ಅರ್ಬಿ ಬೇರೆನೇ ಹಾಕೊಂಡ್ಬಿಟ್ಟಿನಿ ರೀ. ಒಂಥರ ಕಂಫರ್ಟಬಲ್ ಆಗಿ ಸೀಗ್ರಿ ಮೈ ಎಲ್ಲ ಒಂಥರ. ಹಾಗಾಗಿ ಅದು ಚೇಂಜ್ ಮಾಡಿದೆ. ಭಾಳ ನೀವಿತ್ತಿದ್ದು ಟಾಪ್ ನೋಡ್ಕೊಂಡಿರಲಿಲ್ಲ. ಹೇಗೆ ಹಿಟ್ಟನ್ನ ಹಾಕ್ಕೊಂಡಿದ್ರಿ ಸದ್ಯಕ್ಕೆ ಮಗಳು ವಿಡಿಯೋ ಮಾಡಾಕ್ತಿದ್ದ. ಹಿಟ್ಟನ್ನ ಇದನ್ನು ಮುಚ್ಚಿಟ್ಟು ಪಲ್ಯ ಮಾಡಿ ಸಿಗ್ತೀನಿ. ಊಟ ಆಯ್ತು ನೋಡ್ರಿ ಫ್ರೆಂಡ್ಸ. ಇವಾಗ ಗುಳಿಗೆ ತೊಗೋಬೇಕು ನೋಡ್ರಿ. ಇದು ಅವ್ರ ಬೆಲ್ಲಕ್ಕಿನ್ನು ಕೊಟ್ಟಾರಿ, ಇದು ಮೆಡಿಕಲ್ದಾಗ ಬರ್ದು ಕೊಟ್ಟಿದ್ರು. ಸೊ ಇವನ್ನ ಈ ಸದ್ಯಕ್ಕೆ ಗುಳಿಗೆ ತೊಗೋತೀವಿ ನೋಡ್ರಿ ಫ್ರೆಂಡ್ಸ. ಇವಾಗ ನೋಡ್ರಿ ಟೈಮ್ ಆಲ್ರೆಡಿ 8:30 ಆಗೈತಿ. ನೆಕ್ಸ್ಟ್ ಡೇ ಲಾಗ್ ಇದ್ರೊಳಗನೆ ಕಂಟಿನ್ಯೂ ಮಾಡಾಕತ್ತೀನಿ. ಮಕ್ಕಳದು ಸ್ಕೂಲ 7:30ಗೇ ಇತ್ತು. ಹಂಗೆ ಅಂತೇಳಿ ಮತ್ತು ಅವ್ರಿಗೆ ಎದ್ದು ಮತ್ತು ಇವತ್ತು 7:30ಲಿಂತ 12 ಗಂಟೆಗೆ ಐತ್ರಿ. ಸ್ನೇಹಂದು 12:45 ಗಂಟೆಗೆ ಬಿಡ್ತೈತಿ. ಅಂದರೆ ಈಗ LKG UKG ಫಸ್ಟಿಂದ ಹಿಡ್ಕೊಂಡು ನರ್ಸರಿ ಎಲ್ಲನೂ ಒಂದೇ ಇದು ಸ್ಕೂಲ್ದೊಳಗೆ ಇರೋದ್ರಿಂದ ಒಮ್ಮೆ ಬಿಡೋಣ, ಎಲ್ಲ ರಶ್ ಆಗ್ತದೆ ಅಂತೇಳಿ 15 ನಿಮಿಷ ಹಿಂಗತ್ತೆ. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ, ಬೇಬಿ ಸಿಟ್ಟಿಂಗ್ ಇದ್ದವ್ರಿಗೆ, ನರ್ಸರಿ ಎಲ್ಲ ಒಂದೇ ಬಿಡ್ರಿ. ಹಂಗಾಗಿ ಸ್ವಲ್ಪ 15 ನಿಮಿಷ ಲೇಟ್ ಮಾಡ್ಕೊತ. ಈಗ ಸ್ನೇಹ 5th ನೋಡ್ರಿ, ಹಾಗಾಗಿ ಅವ್ರದ್ದು ಸ್ವಲ್ಪ ಲೇಟಾಗಿ ಬಿಡ್ತೈತಿ. ಇಬ್ಬರಿಗೂ ಒಂದೇ ಟೈಮಿಗೇ ತೊಗೊಂಬರ್ತಾರೆ ಅಂತ ಅನ್ಕೊಂಡು ರಿಕ್ಷಾದವ್ರಿಗೆ. ಇಲ್ಲಿಕಂದು ಮತ್ತು ನಾನು ಹೋಗಿ ಕರ್ಕೊಂಬರ್ಬೇಕು. ಬಿಸಿಲಾಗ ಒಲ್ಲೆ ಅನ್ಸುತ್ತೆ ಮತ್ತೆ ನಡ್ಕೊತ ಹೋಗೋದು. ನೋಡೋಣ ಅಂತ. ಮತ್ತು ಅದೇ ರಿಕ್ಷಾ ಬಾಡಿಗೆ 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಕರ್ಕೊಂಬರ್ರಿ ಅಂದ್ರೆ ಏನು ಮಾಡ್ತಾರೆ ಕೇಳಬೇಕು, ಗೊತ್ತಿಲ್ಲ. ಸೊ ಅವ್ರಿಗೆ ಒಂದೊಂದು ಚಪಾತಿ ಮಾಡಿಕೊಟ್ಟು ಬೆಳಿಗ್ಗೆ ಅವ್ರನ್ನ ಎಬ್ಸೋದಂದ್ರೆ ದೊಡ್ಡಗೆ ಇದಾದಂಗೆ ಆಗ್ಬಿಡ್ತೀರಿ. ಈಗ ಸುಮಾರು ದಿನ ಐತಿ, ಈಗ ಲಗುಟೇನೆ ಮುಕ್ಕೋಣಕತ್ತೀವಿ ರೀ. ಸ್ವಲ್ಪ ರೂಢಿ ತಪ್ಸಕತ್ತೀನಿ. ಎಲ್ಲ ಹೆದರಿಸಿ ಬೆದರಿಸಿ ಎಲ್ಲ ಮಾಡಿ ಮೊದಲೆಲ್ಲ ಮಾಡಿಬಿಟ್ಟೀನಿ. ಬಟ್ ಇದು ಕಂಟಿನ್ಯೂ ಆತಂದ್ರೆ ಲೈಫ ಫುಲ್ಲ ಮಕ್ಕಳದು ಹಾಳಾಗೋ ಚಾನ್ಸಸ್ ಭಾಳ ಐತಿ. ಲೇಟಾಗಿ ಮಕ್ಕೊಳೋದು, ಲಗುಟೆ ಹೇಳೋದು, ಅವ್ರಿಗೆ ಅರ್ಧಂಬರ್ಧ ನಿದ್ದೆ, ಸಾಲಿ ಒಳಗೆ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ಲ. ಎಜುಕೇಷನ್ದೊಳಗೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಆಗಂಗಿಲ್ಲ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹಂತವಾಗಿ ಅವರಿಗೆ ಹೆದರಿಕೆ ಹಾಕಿ ಲಗುಟ್ ಮಕ್ಕೋಸಿ ಬೆಳಗ್ಗೆ ಲಗುಟೆ ಎಬ್ಬಿಸಿ ಒಂದು ½ ಅನ್ ಅವರ್ ಆದರೂ ಕೂಡ ಅವ್ರಿಗೆ ಸ್ವಲ್ಪ ಬೆಳಗ್ಗೆ ಲಗುಟೆ ಎದ್ದು ಓದಿದ್ದು ಮಕ್ಕಳಿಗೆ ತಲೆಗೆ ಲಗುಟ್ ಹತ್ತದಂತ. ಹಾಗಾಗಿ ಅವ್ರಿಗೆ ಸ್ವಲ್ಪ ಬೆಳಗ್ಗೆ ಎಬ್ಬಿಸಿ ಒಂಚೂರಾದರೂ ಅವರಿಗೆ ಈಗ ಪೇಪರ್ ಬಂದು ನೋಡ್ರಿ ಸ್ವಲ್ಪ ರಿವಿಷನ್ ತೊಗೊಂಡ್ರೆ ಆಯಿತು ಮಕ್ಕಳದ್ದು ಅಂತೇಳಿ ಮಾಡ್ತಾಯಿದ್ದೀನಿ. ಅಂದ್ರೆ ಅವ್ರಿಗೆ ಹೇಳೋಕ್ಕೇ ಭಾಳ ಕಿರಿಕಿರಿ ಮಾಡ್ತಾರೆ. ಎದ್ದು ಅವ್ರದ್ದು ಜಳಕ ಮಾಯಿ ಕೈ ರೆಡಿಯಾಗಿ ಒಂದು ಸ್ವಲ್ಪ ಚಹಾ ಬಿಸ್ಕಿಟು ತಿನ್ನೋಷ್ಟೊತ್ತಿಗೆ ರಿಕ್ಷಾ ಬಂದು ಆಲ್ರೆಡಿ ಹಾರ್ನ್ ನೋಡದೆ ಬಿಡ್ತಿದ್ದಿ. ಹಂಗಾಗಿ ಸ್ವಲ್ಪ ಎಲ್ಲ ಬೆಳಿಗ್ಗೆ ಗಲಿಬಿಲಿ ಗಜ್ಜಿ ಅನ್ನಂಗೆ ಆಗಿಬಿಡ್ತೈತೆ ರೀ. ಇವಾಗ ಏನೈತಿ ಹೇಳ್ತೀನಿ ನಿಮ್ಗೇನು ಕೆಲಸ ಮಾಡ್ತೀನಿ ಅಂತೇಳಿ. ಪರವಾಗಿಲ್ಲ ರೀ ಫ್ರೆಂಡ್ಸ್, ಇವಾಗ ಕೈಲೇನೆ ವಿಡಿಯೋ ಮಾಡತ್ತಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ನೋವು ಕಡಿಮೆ ಅಂತ ಅನಿಸೈತ್ರಿ. 2 ದಿನ ಅಂತರೂ 3 ದಿನನೇ ಆಯ್ತು ಬಿಡ್ರಿ. ಯಪ್ಪ ನೋವು ಯಾರಿಗೂ ಬೇಡ. ಇವತ್ತಿರುವಂಥ ಎನರ್ಜಿ ನಿನ್ನೆ ಇದ್ದಿದ್ದಿಲ್ಲ. ಅದಕ್ಕೆ ಹೇಳ್ತಾರೆ ಒಂದಿನ ಇದ್ದಂಗೆ ಒಂದಿನ ಇರಲ್ಲ ಅಂತೇಳಿ. ನಿನ್ನೆ ಜೀವನನೇ ಬೇಡಪ್ಪ, ಏನು ಬಿಡ ಕಡೆ ಏನು ಯಾಕೆ ಮನೆ ಹೊಲಸೆ ಹಾಕಿರಲ್ಲಕ್ಕ, ನನ್ನ ಜೀವನಕ್ಕೆ ಸುಖ ಇಲ್ಲ, ಏನು ತೊಗೊಂಡು ಏನು ಮಾಡೋದನ್ನಂಗೆ ಅನಿಸ್ಬಿಡ್ತಿತ್ತು. ಮತ್ತು ದವಾಖಾನೆಗೆ ಹೋಗಿ ಇಂಜೆಕ್ಷನ್ ತೊಗೊಂಡು ಗುಳಿಗೆ ತೊಗೊಂಬಂದು ನೋಡ್ರಿ. ನಿನ್ನೆಕಿನೇ ಇವತ್ತು ರಿಲ್ಯಾಕ್ಸ್ ಅಂತ ಅನ್ಸೈತಿ. ಕೈ ಅದು ಎತ್ತನ ಮಾಡೋಣ, ಸ್ವಲ್ಪ ನೋವು ಕಡಿಮೆ ಅಂತ ಅನ್ಸೈತಿ. ಮತ್ತು ಇವಾಗ ಏನು ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಜಿಡಿ ಆಗೈತ್ರಿ. ಶಿವರಾತ್ರಿಗೇ ಮಾಡ್ಕೋಬೇಕಂತ ಬಿಟ್ಟಿದ್ದೆ. ಈಗ 2 ದಿವಸದ ಹಿಂದೆ ಮಾಡ್ಕೊಂಡ್ರೆ ಹೋಗ್ಬಿಡೋದು. ಎದಿ ಮ್ಯಾಗನೆ ನಾಳೆಗೆ ಅಮಾವಾಸ್ಯೆ ಐತ್ರಿ ಅಂತಂದ್ರೆ ಇವತ್ತಂತ ನಾನು ಸ್ವಲ್ಪ ಆ ಕಡೆ ಈ ಕಡೆ ಏನಂತೀರಿ ಜೀಡಿ ಜಾಳಿ ಏನಂತೀರಿ ನೋಡ್ರಿ ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಇದಕ್ಕೇನು ಜಾಸ್ತಿ ಏನು ಸ್ಟ್ರೆಸ್ ಆಗಲ್ಲ, ಹೆವಿ ಅಂತ ಅನ್ಸಂಗಿಲ್ಲ. ಬಟ್ ಈ ಕೈಯಲ್ಲೇ ಮಾಡ್ತೀನಿ. ಎಡಗಡೆಯಿಂದ ಬಲಗಡೆಯಿಂದ ಮಾಡೋದು ಬೇಡ. ಇವತ್ತರ ಕಡಿಮೆ ಅನ್ಸೈತಿ. ಮತ್ತು ಹೆಚ್ಚಿಗೆ ಮಾಡ್ಕೊಂಡೆ ಅಂದ್ರೆ ಮತ್ತೆ ಯಾರು ನೋಡೋರು ಇರೋಂಗಿಲ್ಲ. ಸೊ ಇವಾಗ ಬಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ 4 ರೂಮಿಂದು ರೀ. ಅಡುಗೆ ಮನೆ ಸ್ವಲ್ಪ ಕಡಿಮೆ, ಅವಾಗ ಸ್ವಲ್ಪ ಹುಡ್ಕೊತಿರ್ತೀನಿ. ಈ ಬೆಡ್ರೂಮ್ದೇ ಈ ರೂಮ್ದಾಗ ಹೆಚ್ಚಿಗೆ ಬರ್ತ್ರಿ. ಧೂಳು ಹೆಚ್ಚಿಗೆ ಇರುತ್ತೆ, ಈ ಕಡೆ ಜೀಡಿನೇ ಹೆಚ್ಚಿಗೆ ಆಗುತ್ತೆ. ಯಾಕಂದರೆ ಇಲ್ಲಿ ಗಾಳಿ ಜಾಸ್ತಿ. ಇದು ನಾನು ಭಾಳ ತೆರಿತೀನಿ, ಯಾಕಂದ್ರೆ ಮನ್ಯಾಗ ಸ್ವಲ್ಪ
ಗಾಳಿ ಬೆಳಕು ಬಿಸಿಲು ಬೀಳ್ತದ ಒಳ್ಳೆಯದು ಅಂತೇಳಿ ಇದನ್ನ ತೆರಿತೇವೆ. ನಾನು 6 ರೂಮ್ದಾಗ ಹೆಚ್ಚಿಗೆ ತೆಗಿಯಕ್ಕೆ ಹೋಗಂಗಿಲ್ಲ ರೀ. 6 ರೂಮ್ದಾಗ ಸ್ವಲ್ಪ ಕಡಿಮೆ ಈ ವಿಷಯದಾಗಿ ಇದ್ರೊಳಗೆ ಹೆಚ್ಚಿಗೆ ಆಗ್ತದೆ. ಹಾಗಾಗಿ ಈಗ ಶುರು ಮಾಡ್ತೀನಿ ರೀ. ವಿಡಿಯೋ ಏನು ಮಾಡಕ್ಕೆ ಕುಂಡ್ರಕ್ಕೆ ಹೋಗಲ್ಲ, ಲೇಟ್ ಆಗುತ್ತಾ. ಮಕ್ಕಳು ಈಗ 1 ಗಂಟೆ ಅಷ್ಟೊತ್ತಿಗೆ ಇಬ್ಬರು ಬರ್ತಾರೆ. ಇದನ್ನೆಲ್ಲ ಹುಡ್ಕೊಂಡು ಮತ್ತೆಲ್ಲ ಮನೆ ಕೆಲಸ ಬೇರೆ ಎಕ್ಸ್ಟ್ರಾ ಇದ್ದು ನೋಡಿಕೊಂಡು ಮತ್ತು ಅಡುಗೆ ಚೂರು ಮಾಡ್ಬೇಕು. ಮತ್ತು ನಾನು ಕೂಡ ಇನ್ನೂ ಮೈ ತಗೋಬೇಕು. ಇದನ್ನೆಲ್ಲ ಮಾಡಿದ್ಮ್ಯಾಗ ಮತ್ತು ನಮಗೂ ನಿಂಪಡಾಗಂಗಿಲ್ಲ ನೋಡ್ರಿ. ಹಾಗಾಗಿ ಇವತ್ತಟ್ಟೆ ಇದನ್ನು ಮಾಡಿಕೊಂಡು ಟಾಯ್ಲೆಟ್ ತೊಳೋದು ಮಾಡಿದ್ರೆ ಅಂತಂತ ಅಂದ್ಕೊಂಡೀನಿ. ನೋಡೋಣಂತ ಈಗ ಹೆಂಗೆ ಇದ್ರೊಳಗೆ ಶೇರ್ ಮಾಡ್ಕೊತ ಹೋಗ್ತೀನಿ, ಮಾಡ್ತೀನಂತ. ಈ ಕೆಲಸ ಮಾಡ್ಕೋತ ಈಗ ನೀವ ಅಂತ ಅನ್ಸತ್ರಿ, ಮಕ್ಕಳು ಇಲ್ಲ. ಹಾಗಾಗಿ ಮತ್ತು ನಾವು ಬೇಕಿನಂದ್ರೆ ನನ್ನ ಪಡಿಗೆ ನಾನು ಸ್ವಲ್ಪ ಹೊಂದಿಕೆಯಾಗಿ ಮಾಡ್ಕೋತೀನಿ. ಅವ್ರು ಇದ್ರಂದ್ರೆ ಇಬ್ಬರದ್ದು ಗಲಾಟೆ ಚಲೋ ಆಗ್ಬಿಡ್ತೈತಿ ಮನ್ಯಾಗ. ಮಮ್ಮಿ ಅವ ಅದ ಅಂದ, ಮಮ್ಮಿ ಈಕಿ ಇದು ನೋಡಿ, ಇಬ್ಬರದ್ದು ಪಿರೋದಿಕ್ಕೆ ಅದ್ರಾಗ ನಂಗೆ ಸುಸ್ತಾಗ್ಬಿಡ್ತೈತಿ ನಿಜ. ಮಕ್ಕಳು ಮನೆಯಾಗಿದ್ರ ಇದ್ದಿಲ್ಲ ಅಂದ್ರೆ ಬಡಮ ಅನ್ಸುತ್ತೆ. ಇದ್ರಂತಂದ್ರೆ ಶಾಲೆಗೆ ಹೋದ್ರು ಕುಂದಿರ್ತಾರ ನೋಡಿ, ಶಿಸ್ತು ಹೋಗಿ ಅನ್ನಂಗೆ ಅನ್ಸ್ಬಿಡ್ತಾ. ಎಲ್ಲಕ್ಕೂ ನಿಂಪಡಂಗಿಲ್ಲ ನೋಡ್ರಿ, ಎಲ್ಲಕ್ಕೂ ಸಮಾಧಾನ ಇರಲ್ಲ ಮನ್ಸ. ಸೊ ಮಾತನ ಭಾಳ ಹಾಕತ್ತಾವ ಈ ಕೆಲಸ ಮಾಡಕ. ಎಲ್ಲ ಓಟು ಕಸ ಅದನ್ನೆಲ್ಲ ಸ್ವಚ್ಛ ಹುಡ್ಕೊಂಡು ನೋಡ್ರಿ ಫ್ರೆಂಡ್ಸ. ಇನ್ನೊಂದು ಏನಪ್ಪ ಅಂದ್ರೆ ನೀರು ಬಂದಿವ್ರಿ, ಕುಡಿಯೋ ನೀರು. ಈಗ ಬ್ಯಾಸ್ಗೆಗೆ ಬರೋ ಟೈಮಿಗೆ ನೀರು ಬರಲ್ಲ ರೀ, 8 ದಿನ 10 ದಿನ ಹೋಗ್ತಾವು. ಮೊನ್ನೆ ಬಂದಿದ್ದು ನೀರು ತುಂಬಂದ್ರೆ 2 ಸರಿಗೆ ಆಗೋದು, ಒಂದೊಂದು ಸರಿ ತುಂಬಿಟ್ಬಿಡ್ತಾರೆ. ಯಾರು ಹೇಳೋರು ಹೋಗೋ ಕಡೆ ಅಂತೇಳಿ. 7 ದಿನ 15 ದಿನ ಆಗಟ್ಲೆ ನೀರು ಸಾಲದೇ ಇಲ್ರಿ. ಈಗ ಬ್ಯಾಸ್ಗೆಗೆ ಹೆಚ್ಚು ನೀರು ಹೋಗ್ತಾವೆ. ಹಂಗಾಗಿ ಇವತ್ತು ನೀರು ಬಂದವು. ಎಷ್ಟು ಎಬ್ಸಿನ ರೀ ಮುಂಜಾನೆ ಫ್ರೆಂಡ್ಸ್, ಹೇಳ್ರಿ ಅಂತೇಳಿ. ನಾ ಯಾಕಂದ್ರು ಲೇಟಾಗಿ ಎದ್ರು ಹೋಗಿ ತುಂಬಷ್ಟೊತ್ತಿಗೆ ನೀರು ಹೋಗಿದ್ವು. ಇದೆಲ್ಲ ಈ ಸದ್ಯ ಖಾಲಿ ಹೋದವು ನೋಡ್ರಿ. ಅಷ್ಟೇ ಮೇಲೇ ತೊಳೆದು ಕೊಟ್ಟೀನಿ ರೀ, ಕೈ ನೋವಿತ್ತು ನಸಿಕ್ನಾಗ ಅಂತೇಳಿ. ಬಟ್ ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದು ಒಂದೇ ನಾಳ ತುಂಬ್ಯದ. ಒಂದಿನ ತಿಕ್ಕಿಲ್ಲಂದ್ರೆ ಯಾವ ಆಕಾರ ಆಗ್ಯಾವ ನೋಡ್ರಿ ಎಲ್ಲ ಬಂಡೆಗಳು. ಇದು ಒಂದೇ ಟಾಕಿ ತುಂಬ್ಯಾರ. ಆ ಕಡೆ ಮೋಟ್ರ್ ಚಾಲು ಇತ್ತು, ಬೇರೆದರ ಮನೆಗೆ ಹೋಗಿ ಇಸ್ಕೊಂಡು ಇದು ಒಂದು ತುಂಬ್ಯಾರ. ಈಗ ಇದೆಲ್ಲನೂ ಖಾಲಿ ಅದಾವು. ಈಗ ಹೆಂಗೆ 8 ದಿನ 9 ದಿನ 10 ದಿನನೂ ನೀರು ಬರಲ್ಲ ರೀ, ಕುಡಿಯೋ ನೀರು. ಈಗ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಮಾಡಲಿ ತೊಗೊಂಬಲ್ರಿ ರೊಕ್ಕ ಕೊಟ್ಟು ಹೊರಗಿಂದ. ಆವಾಗ ಅವರಿಗೆ ಗೊತ್ತಾಗ್ತದೆ, ಬುದ್ಧಿ ಬರ್ತಾನೆ ನೋಡಮಂತ ಫ್ರೆಂಡ್ಸ್. ಎಲ್ಲ ಖಾಲಿ ಅದಾವ್ರಿ, ಅದನ್ನು ಕೂಡ ಖಾಲಿ ಐತಿ, ಇದನ್ನು ಖಾಲಿ ಅದ. ನಾನು ಸ್ವಲ್ಪ ಸೊಗಸಿತ್ತಂದ್ರೆ ಗಸ ಎದ್ದೋಗಿ ತೊಗೊಂಬಂದ್ರೆ ಬೇಸಿತ್ತು. ಅವ್ರ ಮ್ಯಾಗ ಜವಾಬ್ದಾರಿ ಕೊಟ್ಟರೆ ಹಿಂಗೆ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್. ಅದಕ್ಕಂತೇಳಿ ಒಮ್ಮೆ ಅವ್ರ ಮ್ಯಾಗ ಎಷ್ಟು ಸಿಟ್ಟು ಬರುತ್ತಲ್ಲ, ಹೇಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಆ ಥರ ಸಿಟ್ಟು ಬರ್ತೈತಿ. ನಮಗಿಲ್ಲಾರ್ದು ತೊಗೊಂಡು ಒಮ್ಮೆ ಏನು ಸುಖ ಐತೆ ನಂಗೆ ಆಗ್ಬಿಡುತ್ತೆ. ಮಂದಿದಾರೆ ಕೆಲಸ ರಾತ್ರಿ 12 ತಾಸ್ನಾಗ ಹೇಳ್ರಿ, ರಾತ್ರಿ 12 ಗಂಟೆ 1 ಗಂಟೆ ಇರಲಿ ಎದ್ದು ಮಾಡ್ತಾರೆ. ಬಟ್ ಮನೆ ಕೆಲಸ ಅಂದ್ರೆ ಇಂಥ ಜಿಮ್ಮೆದಾರಿ ಇರೋ ಕೆಲಸನೂ ಮಾಡೋಂಗಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳ್ರಿ. ಮತ್ತು ರೊಕ್ಕ ಕೊಟ್ಟು ತರ್ಬೇಕು ನೀರಿಗೆ. ಹಿಂಗೆ ಅದಾರ ನೋಡ್ರಿ ನಮ್ಮ ಯಜಮಾನಪ್ಪ. ಫ್ರೆಂಡ್ಸ್ ನೋಡಿರಿ, 1-2 ದಿನ ಬಚ್ಚಲ ತಿಕ್ಕಿಲ್ಲ, ಯಾವ ಥರ ಆಕಾರ ಆಗೈತಿ ಅಂತ ಹೇಳಿ. ಹಿಂಗೆ ಎಲ್ಲರೂ ಒಳ್ಳೆ ಥರ ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಬಿಸಿ ನೀರು ಅದೆಲ್ಲ ಕಾವು ಕಟ್ಕೋರಿ, ಉಪ್ಪಿಂದ ಕಾವು ಕಟ್ಕೋರಿ ಅಂತೇಳಿ. ಒಬ್ಬರು ಮೆಡಿಕಲ್ದಾಗ ಟ್ಯಾಬ್ಲೆಟ್ ಸಿಗ್ತೈತಿ, ಹೋಗಿ ತೊಗೊಂಡು ಬರ್ರಿ ಸಿಸ್ಟರ್ ಅಂತಲೂ ಹಾಕಿದ್ರಿ. ಮತ್ತು ಇನ್ನೊಬ್ರು ಕೂಡ ಹಾಸ್ಪಿಟಲ್ಗೆ ಹೋಗಿ ಬರ್ರಿ ಸಿಸ್ಟರ್, ಭಾಳ ವೀಕ್ ಆಗಿರಿ, ರೆಸ್ಟ್ ತೊಗೋರಿ ಅಂತ ಹಾಕಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲ ನಂದು ಮನೆಯ ಕೆಲಸನೇ ಎಲ್ಲನೂ ಆಗೈತೆ ನೋಡಿರಿ ಫ್ರೆಂಡ್ಸ. ಬಾಂಡೆಗಳು ಅದನ್ನೆಲ್ಲನೂ ತಿಕ್ಕೊಂಡಿನಿ. ಹಾಗೆ ಸಿಂಕ್ ಅದನ್ನೆಲ್ಲನೂ ತೊಳ್ಕೊಂಡು, ಮತ್ತು ಸಿಂಕ್ ಎಲ್ಲ ಗ್ಯಾಸ್ ಕಟ್ಟಿ ವರ್ಷದ ಅರಿಬಿ ಅದೆಲ್ಲ ಏನಿದ್ದು ನೋಡಿರಿ, ಅವನ್ನೆಲ್ಲನೂ ಕೂಡ ಇಲ್ಲೇ ಸಿಂಕಿನ್ಯಾಗ ಸ್ವಲ್ಪ ತೊಳೆದು ಹಾಕಿನಿ ರೀ. ಈಗೇನು ಆರ್ತಾವ್ರಿಲ್ಲ ಊಟನೇ ದಗಿ ಐತೆ ನೋಡಿರಿ, ಜಳಕ್ಕೆ ಒಣಕೊಂಬಿಡ್ತಾವೆ ತಾವೇ. ಸೊ ಎಲ್ಲನೂ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ನೋಡಿರಿ. ನೀರೊಂದು ಸಿಕ್ಕರೆ ಖುಷಿ ಆಕಿತ್ತು. ಈಗ ಇರಲಿ ರೀ, ಒಂದು ಸರಿ ಬೇಸಿಗೆ ಆಗ್ಬೇಕು ಯಜಮಾನ್ರಿಗೆ. ಯಾಕಂದ್ರೆ ಹೇಳಿದ ಮಾತು ಒಂದು ಕೇಳಂಗೆ ಇಲ್ಲರಿ. ತಮ್ಗೆ ಏನು ಅನ್ಸುತ್ತೆ ಅದನ್ನು ಮಾಡ್ತಾರೆ. ನಮಗೂ ಆರೋಗ್ಯದ ಬಗ್ಗೆ ಒಂದು ಕೆಲವು ಸಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅವರು. ಅದಕ್ಕೆ ನನಗೆ ಈಗ ಸುಮ್ಮನೆ ನಾನಾ ಮಾಡಿದ್ರೆ ಬೇಸಿತ್ತನ ಅಂತ ಅನಿಸ್ತೈತಿ ನೀರು ಥರ ಕೆಲಸನ. ಆದರೂ ಇರಲಿ ಫ್ರೆಂಡ್ಸ್, ಪರವಾಗಿಲ್ಲ. ಕೆಲವು ಸಂದರ್ಭದೊಳಗೆ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತಲ್ಲ ಅಂತ ಅವ್ರಿಗೆ ಗೊತ್ತಾಗೋ ಉದ್ದೇಶಕ್ಕಾಗಿ ಅದು ಆಗಬೇಕಾಗಿತ್ತು ಅನ್ನಂಗೆ ಅನ್ಸುತ್ತೆ ನೋಡಿರಿ. ಏನು ಅನ್ಕೋಬೇಡ್ರಿ. ಯಾಕಂದ್ರೆ ಒಮ್ಮೆ ಕೇಳಂಗಿಲ್ಲ ರೀ ಹೇಳಿದ್ದು. ಮತ್ತು ಹಂಗೆ ಆಗೋಣ ಜೀವ ಯಾರಿಗಾರ ಯಾಕಲಕ್ಕ ರೋಷದಂಗೆ ಆಗ್ಬಿಡ್ತಾ. ಈಗ ಒಂದೇ ಟಾಕಿ ನೀರು ಅದಾವ್ರಿ. ನೋಡಮ್ಮ ಈಗ ಏನು ಮಾಡ್ತಾರೆ, ಹೆಂಗೆ ತರ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ. ನಿಮ್ಗೊಂದು ವಿಷಯ ಹೇಳಬೇಕು. ಹಾಗಾಗಿ ಮತ್ತು ಈಗೇನು ರೂಟೀನ್ ಶೇರ್ ಮಾಡ್ಕೊಳಂಗಿಲ್ಲ ನಾನು. ಬೆಡ್ಶೀಟ್ ನಾನು ಅವಾಗ ತಂದೀನಿ, ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಬಟ್ ಬೆಡ್ಶೀಟಿನ ಕವರ್ ಯಜಮಾನ್ರು ಸಿಗಲಾಗ್ಯಾವ ಅಂತ ಸೊಲ್ಲಾಪುರದಾಗ. ನೋಡ್ಬೇಕು ನಾನೇ ಮತ್ತು ತರಬೇಕು. ಯಾಕಂದ್ರೆ ನಾನಾ ಹೋದ್ರೆ ಸಿಗ್ತಾವ್ರಿ ಫ್ರೆಂಡ್ಸ್, ಇಲ್ಲಿ ಕಂದ್ರೆ ಸಿಗಂಗಿಲ್ಲ ಯಜಮಾನ್ರಿಗೆ. ಸೊ ಹಾಗಾಗಿ ಇನ್ನೂ ಬೆಡ್ಶೀಟ್ ಹಾಕಿಲ್ಲ ಸದ್ಯಕ್ಕೆ. ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೊಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡಿನಿ.
ಅದನ್ನ ನಾನು ಶೇರ್ ಮಾಡ್ತೀನಿ ನೋಡ್ರಿ ನೀವು. 6 hours ಇಂದ ಅಂದ್ರೆ 6 ತಾಸಿನಿಂದ ಐಡಿನ ಕ್ರಿಯೇಟ್ ಮಾಡ್ಯಾರ. ಈ ಒಂದು ವಾರ ಐತ್ರಿ ಫ್ರೆಂಡ್ಸ್. ನಿಮ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಬೇಡ ಅಂತ ಅನ್ಸಿತ್ತು ಅಂತೇಳಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಆದ್ರೆ ನಾವು ಮನುಷ್ಯರೇ ಇರ್ತೀವಿ, ಯೂಟ್ಯೂಬ್ ಚಾನಲ್ ಮಾಡ್ತೀವಪ್ಪ ಅಂತಂದ್ರೆ ನಾವೇನು ಬಿಟ್ಟು ಬಿದ್ದಿರಂಗಿಲ್ಲ. ಯಾರಾದ್ರೂ ಏನಾದ್ರು ಅಂತಾರಪ್ಪ ಅಂತಂದ್ರೆ ಅನ್ಸ್ಕೊಂಡು ಕುಂಡ್ರೋದಕ್ಕೆ ನಾವೇನು ತಪ್ಪು ಮಾಡಿಲ್ಲ. ನಾವು ನಮ್ಮದೇ ಆದಂಥ ಜೀವನ ಶೈಲಿಯನ್ನು ನಾನು ಯೂಟ್ಯೂಬ್ದಾಗ ಬ್ಲಾಗ್ ಮುಖಾಂತರ ಅಂತೇಳಿ ಶೇರ್ ಮಾಡ್ತೀವಿ. ಯೂಟ್ಯೂಬ್ದಾಗ ಸಾಕಷ್ಟು ಕ್ಯಾಟಗರಿ ಇದಾವೆ ಫ್ರೆಂಡ್ಸ್. ನ್ಯೂಸ್ ಚಾನಲ್, ಕಾಮಿಡಿ ಚಾನಲ್, ಟೆಕ್ನಿಕಲ್ ಚಾನಲ್, ಆಮ್ಯಾಗ ಕಾರ್ಟೂನ್ ಚಾನಲ್, ಬ್ಲಾಗ್ ಚಾನಲ್, ಸಿಕ್ಕಾಪಟ್ಟೆ ಹೇಳ್ತಾ ಹೋದ್ರೆ ಅವಕ್ಕೆ ಕೊನೆನೇ ಇಲ್ಲ. ಯೂಟ್ಯೂಬ್ ಅಂದ್ರೆ ಸಮುದ್ರ ಇದ್ದಂಗ್ರಿ. ಅದ್ರೊಳಗೆ ನಾವೆಲ್ಲೋ ಒಂದು ಕಣನೂ ಹೌದು ಅಲ್ವೋ ಗೊತ್ತಿಲ್ಲ. ನಮ್ಮ ಹೊಟ್ಟಿಪಾಡಿಗಾಗಿ ನಾವು ಮಾಡ್ಕೊತಾ ಹೊಂಟೀವಿ. ಒಂದು ವಾರನೇ ಆಯಿತು, ಯಾರೋ ಗೊತ್ತಿಲ್ಲ ಅವ್ರೇನು ಗ್ರೂಪ್ ಇದ್ದಾರೋ ಏನು ಅವರ ಒಬ್ಬರೇನೆ ಮಾಡ್ತಿದ್ದಾರೋ ಆ ದೇವ್ರಿಗೆ ಗೊತ್ತು, ಮಾಡೋರಿಗೆ ಗೊತ್ತು. ಸದ್ಯಕ್ಕಿನ ಸಿಚುವೇಶನ್ ಹೆಂಗೈತಿ, ನನ್ನ ಮನೆ ಪರಿಸ್ಥಿತಿ, ನನ್ನ ಮನಸ್ಥಿತಿ, ನನ್ನ ದೇಹದ ಸ್ಥಿತಿ ಅದು ಹೆಂಗೈತೆ ಅನ್ನೋದು ನನಗಷ್ಟೇ ಗೊತ್ತೈತಿ. ನಾನೇ ಅದನ್ನ ಅನ್ಭವಿಸಕತ್ತೀನಿ. ಅಂಥದ್ರೊಳಗೆ ಇವ್ರದೊಂದು ಏನೋ ಬೇರೆನೆ, ಏನೋ ಬರ್ತಾರ, ಏನೋ ಒಂದು ಆಗ್ತಾರ, ಹೋಗ್ತಾರ. ಬೇಡ ಅದ್ರ ಬಗ್ಗೆ ಮಾತಾಡೋದು ಅಂತೇಳಿ ಹೈಡ್ ಮಾಡಿಬಿಟ್ಟಿನಿ. ಮತ್ತು ಹೊಸ ಐಡಿ ತಕೊಂಡು ಬರ್ತಾರ. ಅದಕ್ಕೆ ಐಡಿ ಚೆಕ್ ಮಾಡಿದೆ ನಾನು. ಒಂದೇ ನಮೂನಿ ಬರತ್ತಲ್ಲ ಕಮೆಂಟ್ ಅಂತೇಳಿ ಐಡಿ ಚೆಕ್ ಮಾಡಿದೆ. ಅದು 6 ಗಂಟೆಯಿಂದ ಕ್ರಿಯೇಟ್ ಮಾಡ್ಕೊಂಡಿರೋದಂತೇಳಿ ತೋರ್ಸಕತ್ತೈತಿ. ಇಷ್ಟು ತಲೆ ಕೆಟ್ಟು ಇಷ್ಟು ಟೈಮ್ ತಗೊಂಡು ಒಬ್ರಿಗೆ ಮನ್ಸಿಗೆ ನೋವು ಮಾಡ್ಬೇಕಂತೇಳಿ ನೀವು ಹಿಂಗೆ ಕಮೆಂಟ್ ಹಾಕ್ತಿರಲ್ಲ. ನೀವು ಮನುಷ್ಯರಿಗೆ ಹುಟ್ಟಿಲ್ಲ. ನೀವು ಹೆಂಗ್ಸದಿರೋ ಗಂಡ್ಸದಿರೋ ಯಾರದಿರೋ ನಿಮ್ಗೆ ಗೊತ್ತು. ಅಷ್ಟು ನಿಮ್ಗೆ ಇತ್ತಪ್ಪ ಅಂತಂದ್ರೆ ಡೈರೆಕ್ಟಾಗಿ ಬಂದು ನನ್ನ ಭೇಟಿ ಆಗ್ರಿ, ನನ್ನ ಜೊತೆ ಕೂತ್ ಮಾತಾಡ್ರಿ. ಏನದು ಕಮೆಂಟ್ ಹಾಕ್ತೀರಿ ನೀವು, ಯಾವ ಪರಿ ಮಾತಾಡ್ತೀರಿ, ಏನು ಸುದ್ದಿ, ಅದ್ರೊಳಗೆ ಏನು ಅರ್ಥ ಇರ್ತೈತಿ, ವಿಡಿಯೋದೊಳಗೆ ಏನು ಇರ್ತ, ನೀವೇನು ಹಾಕ್ತೀರಿ ಕಮೆಂಟು, ಅದಕ್ಕೆ ಒಂದಕ್ಕೊಂದು ಲಿಂಕೇ ಇಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ, ಸುದ್ದಿ ಇರಂಗಿಲ್ಲ. ನಾನು ಎಷ್ಟು ಸಿಂಪಲ್ ಆಗಿ ನನ್ನ ದಿನಚರಿ ಹೆಂಗಿರುತ್ತ ಅಷ್ಟೇ ನಾನು ಶೇರ್ ಮಾಡ್ತೀನಿ. ನ್ಯಾಚುರಲ್ ಆಗಿ ನಾರ್ಮಲ್ ವ್ಲಾಗನ್ನು ಕೊಡ್ತೀನಿ. ನಾನು ಎಲ್ಲಿ 4 ವರ್ಷ ಆಯಿತು, ನಾನು ಎಲ್ಲಿ ಒಂದು ಕಾಂಟ್ರವರ್ಸಿ ಮಾಡ್ಕೊಳ್ಳಾರ್ದ 4 ವರ್ಷದಿಂದ ನನ್ನ ಚಾನಲನ್ನು ನಾನು ಮುಂದೆ ತಗೊಂಡು ಮಾಡ್ಕೊತಾ ಬರಾತೀನಿ. ನನ್ನ ಮೇನ್ ಚಾನಲ್ 4 ವರ್ಷ ಆಯಿತು. ನನ್ನ ಹೊಸ ಚಾನಲ್ 1 ವರ್ಷ ಆಗೋಯ್ತು ಫ್ರೆಂಡ್ಸ್. ಹಾಗಾದ್ರೆ ರೆಗ್ಯುಲರ್ ಆಗಿ ಇವಾಗ ನಾನು ಒಂದು 3-4 ತಿಂಗಳಿಂದ ವಿಡಿಯೋ ಹಾಕೋತಾ ಬರಾಕತ್ತೀನಿ. ಯಾವುದಕ್ಕೂ ನಾನು ಕೆಟ್ಟ ಹೆಸರು ತಗೊಂಡು ಸೋಷಿಯಲ್ ಮೀಡಿಯಾದಾಗ ಕೆಲಸ ಮಾಡ್ತಿಲ್ಲ. ಅಂಥದ್ರೊಳಗೆ ನಮ್ಗೆ ರಗಡ್ ಆಗಿರ್ತೈತಿ, ನಮ್ದೇ ಕೇಳೋರು ಇರಂಗಿಲ್ಲ, ಕೇಳ್ಕೊಳಕ್ಕೂ ನಮ್ಗೆ ಇಷ್ಟ ಆಗಂಗಿಲ್ಲ ಅಂತೇಳಿ ನಾವು ಗಪ್ ಇರ್ತೀವಿ. ಸದ್ಯಕ್ಕೆ ನನ್ನ ಮನಸ್ಥಿತಿ ಹೆಂಗೈತಿ, ನನ್ನ ಪರಿಸ್ಥಿತಿ, ನನ್ನ ದೇಹ ಸ್ಥಿತಿ ಅದು ನನಗೆ ಗೊತ್ತೈತಿ. ಅದನ್ನೆಲ್ಲ ಬದಿಗಿಟ್ಟು ಮತ್ತು ನಮ್ಮ ಹೊಟ್ಟಿಪಾಡಿಗಾಗಿ ನಾವು ಬಿಟ್ಟರೆ ನಡೆಯಂಗಿಲ್ರಿ. ನನಗೂ ಈಗ ಸಾಕಷ್ಟು ಜವಾಬ್ದಾರಿಯನ್ನು ತಲೆ ಮ್ಯಾಗ ಹೊರ್ಸ್ಯಾರ. ಅದನ್ನೆಲ್ಲ ನಿಭಾಯಿಸ್ಬೇಕು ನಾನು. ಹಂಗಾಗಿ ನಾನು ವಿಡಿಯೋ ಹಾಕಲೇಬೇಕು, ನಾನು ಮಾಡಲೇಬೇಕು. ಅಂದ್ರೂ ಇತ್ತೀಚೆಗೆ ಬರುವಂಥ ವಿಡಿಯೋಗಳು ನಿಮ್ಗೆಲ್ಲೋ ಬೋರ್ ಆಗ್ತಿರ್ಬೋದು ಅಂತ ನನ್ನ ಮನಸ್ಸಿಗೆ ನನಗೆ ಅನ್ನಿಸ್ತಾಗತ್ತೈತಿ. ಯಾಕಂದರೆ ಏನೋ ಒಂದು ತಲೆಗೆ ವಿಚಾರ, ಏನೋ ಒಂದು ಮನಸ್ಸಲ್ಲಿ ನೋವು, ಅದು ಇಟ್ಕೊಂಡು ನಾನು ಎಷ್ಟೇ ನೋವನ್ನು ಒಳಗೆ ಇಟ್ಕೊಂಡು ನಗ್ಕೋತ ಮಾಡ್ತೀನಿ ಅಂದ್ರೂ ಅದನ್ನು ನನ್ನ ಪ್ರೀತಿ ಮಾಡೋ ಜನರು ನೀವು ಅದನ್ನ ಅರ್ಥ ಮಾಡ್ಕೊತೀರಿ. ಯಾಕೋ ನೀವು ಮನಸ್ಸಲ್ಲೊಳಗೆ ಏನೋ ದುಃಖ ಐತಿ, ನಿಮ್ಗೆ ನಿಮ್ಮ ಮುಖದೊಳಗೆ ಎದ್ದು ಕಾಣಿಸ್ತೈತೆ ಅಂತ ನೀವು ಹೇಳ್ತೀರಿ. ಅಂಥವ್ರಿಗೆ ನಾನು ಕೈ ಎತ್ತಿ ಮುಗಿತೀನಿ. ಯಾಕಂದ್ರೆ ನಮ್ಮ ಮನೆಯಾಗಿದ್ದವ್ರಿಗೆ ಒಂದೊಂದ್ಸರಿ ನಮ್ಮ ಮನಸ್ಸು ಅರ್ಥ ಆಗಲ್ಲ, ನಮ್ಮ ಭಾವನೆಗಳು ತಿಳ್ಕೊಳಂಗಿಲ್ಲ. ಅದ್ರ ವಿಡಿಯೋ ನೋಡಿ ನೀವ್ಯಾರು ನಾವ್ಯಾರು ಅಂಥವ್ರು ನೀವು ನಮ್ಗೆ ಒಂದು ರೆಸ್ಪೆಕ್ಟ್ ಕೊಡ್ತೀರಿ, ಒಂದು ಅಕ್ಕ ತಂಗಿ ಅನ್ನೋ ಪ್ರೀತಿ ತೋರಿಸ್ತೀರಿ, ನಿಮ್ಮ ಮನೆ ಮಗಳು ಅನ್ನೋ ಥರ ನನಗೆ ಅದನ್ನು ಟ್ರೀಟ್ ಮಾಡ್ತೀರಿ. ಎಷ್ಟೋ ಟೈಮ್ದೊಳಗೆ ನನಗೆ ಯಾರು ಎಷ್ಟು ನನಗೆ ಹೆಲ್ಪ್ ಮಾಡ್ಯಾರ ಅದನ್ನ ಹೇಳ್ಕೊಬೇಕಂತ ಬಾಯಿತನ ಬಂದು ಮತ್ತು ನಾನು ಅದನ್ನ ನೆನ್ಪು ಮಾಡ್ಕೊತೀನಿ. ಯಾಕಂದ್ರೆ ನನಗೆ ಅಕ್ಕ ತಂಗಿರ್ತೀನಿ ಹೆಚ್ಚಿಗೆ ಅಂತಲೇ ಹೇಳ್ಬೋದು, ನನ್ನ ತಾಯಿಗಿನ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ. ಯೂಟ್ಯೂಬ್ದೊಳಗೆ ನನಗೆ ಅಂಥವ್ರು ಸಿಕ್ಕಿರಿ. ಅಣ್ಣ ತಮ್ಮಂದಿರು ಸಿಕ್ಕಾರ. ನಮ್ಮ ತಿರುಪತಿಗೆ ಅಣ್ಣ ಬ್ರದರು ಸಿಸ್ಟರೂ ಇದ್ದಾರ. ಆಮೇಲೆ ನನಗೆ ಬೆಂಕಿ ತಮ್ಮ ಅಂತೇಳಿ ಅವರಂತರೂ ನನಗೆ ವಾಟ್ಸಪ್ದಾಗೂ ಕೂಡ ಎಷ್ಟು ನನಗೆ ಹುಮ್ಮಸ್ಸು ತುಂಬ್ತಾರ. ಇವಾಗ ಕಮೆಂಟ್ ಆಗ್ತಾ ಇಲ್ಲ, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ತಮ್ಮ ಅಂತೇಳಿ. ನನಗೆ ಎಷ್ಟು ಖುಷಿ ಐತಲ್ಲ, ಅದರಷ್ಟೇ ನೋವನ್ನು ಬ್ಯಾಡ್ ಕಮೆಂಟ್ ಹಾಕೋರು ಕೊಡ್ತೀನಿ, ಅಕ್ಕಿಯಾಗ ಅಳು ತೆಗೆದು ಕೊಡ್ತೀವಿ. ಆದ್ರೆ
ಅಲ್ಲಿಟ್ಟು ಅಕ್ಕಿ ತೆಗೆದು ಒಕ್ಕಟ್ಟಂಗಿಲ್ಲ. ಯಾಕಂದ್ರೆ ನಾನು ಒಳ್ಳೇದು ಬಗ್ಸೋರೆಲ್ಲರೂ ನೀವು ಅಕ್ಕಿ ಇದ್ದಂಗೆ ನನಗೆ. ನೀವು ಕಮೆಂಟ್ ಮಾಡ್ತಿರಲ್ಲ, ನೀವುಗಳು ಕೆಟ್ಟ ಹುಳ ಮತ್ತು ಕೆಟ್ಟ ಹಳ್ಳಿದ್ದಂಗೆ ನೀವು. ಹಾಗಾಗಿ ನಾನು ತೆಗೆದು ಒಕ್ಕಟ್ಟಿ ಹೈಡ ಮಾಡ್ತೇನಂದ್ರು ಮತ್ತೆ ಪದೇ ಪದೇ ಬಂದು ಹೊಸ ಐಡಿಯಿಂದ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಿರಲಿಲ್ಲ. ನಿಮ್ಗೆ ಎಷ್ಟರ ತಲೆ ಕಟ್ಟಿರ್ಬೇಕು ನಿಮ್ಗೆ. ಅಷ್ಟು ಟೈಮ್ ನೀವು ಕೊಡಬೇಡ್ರಿ. ನಿಮ್ಗೋಸ್ಕರ ನೀವು ಕೊಟ್ಕೋರಿ. ನಮ್ಮಂತರಿಗೆ ಬಂದು ಆ ಥರ ಮಾಡಿ ನೋವು ಕೊಟ್ಟು ಹೋದ್ರೆ ನಿಮ್ಗೆ ಏನು ಸಿಗಂಗಿಲ್ಲ ಅದು. ಯಾಕಂದ್ರೆ ನಮ್ಮಂತ ನೊಂದೋರ್ ನೋವು ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ನಮ್ಮದೇ ಆದಂಥ ಸಾಕಷ್ಟು ಅದಾವು ನಮ್ಗೆ. ಅದಷ್ಟೇ ನಮಗೆ ಸಾಕಾಗೈತಿ. ಮತ್ತು ನೀವು ಇಟ್ಟು ಬರೋಕೆ ಹೋಗ್ಬೇಡ್ರಿ. ನಮ್ಮ ಜನ್ಮ ಏನು ನಾವೇನು ಇಟ್ಕೊಳಮೇ ನಮ್ಮ ಜೀವನ ಎಲ್ಲರ ಏನಾರ ಮಾಡ್ಕೊಂಡು ಹೋಗಮ್ಮ ನಾವು. ಏನು ನೀವು ಆಜು ಬಾಜುಕ್ ಇದ್ದವ್ರು ಅದಿರೋ, ನಾನು ಹಿಂದೆ ಬಿದ್ದವ್ರು ಅದಿರೋ, ಮುಂದೆ ಬಿದ್ದವ್ರು ಅದಿರೋ, ಯಾರು ಅದಿರಿ ಡೈರೆಕ್ಟಾಗಿ ಬಂದು ಮಾತಾಡ್ರಿ. ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಸುಮ್ಮನೆ ಎಲ್ಲ ಬಂದು ನಮ್ಗೆ ಆ ಥರ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ. ನನ್ನ ಸಾಕಷ್ಟೇ. ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ, ಆ ಥರ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ವಿಡಿಯೋನು ನೋಡೋಕೆ ಹೋಗ್ಬೇಡ್ರಿ. ಅಷ್ಟೇ ನಿಮ್ಗೆ ಒಂದೇ ಕಮೆಂಟ್ ಹಾಕಿನಿ ಫ್ರೆಂಡ್ಸ್. ಎಷ್ಟು ಕಮೆಂಟ್ಗಳು ಬಂದವೆಲ್ಲ ಹೈಡ್ ಮಾಡೋಕೆ ಕೊಟ್ಟೀನಿ. ಬೇಡ ಹೋಗ್ಬಿಡಿದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅರ್ಥನೇ ಮಾಡ್ಕೊಳಲ್ಲ. ಅವ್ರೇನು ಯಾರಿಲ್ಲಾರ್ದೆ ಇರ್ತಾರೋ ಏನೋ, ಮಂದ್ಯಾಗ ಹುಟ್ಟ್ಯಾರೋ ಏನೋ, ಏನು ಯಾರು ಮಂದಿಗಳ ಜೀವನ ಮಾಡ್ತಾರೋ ಇಲ್ಲೋ ಅದು ಅವ್ರಿಗೆ ಗೊತ್ತು. ಇಷ್ಟ ಇದ್ರೆ ನೋಡ್ರಿ. ನನ್ನ ವಿಡಿಯೋ ಕಷ್ಟ ಆದ್ರೆ ನೋಡಕ್ ಹೋಗ್ಬೇಡ್ರಿ ಖಂಡಿತವಾಗ್ಲೂ. ಏನ್ ಮಾಡಲಿ ನಿಮ್ಗೆ ಹೆಂಗ್ ವಿಡಿಯೋ ಕೊಡ್ಬೇಕು ನಂಗೆ ಗೊತ್ತಾಗಲ್ಲಾಗೈತಿ. ಬೇಡ ಕಮೆಂಟ್ ಮಾಡಾರಿ. ನನ್ನ ಹತ್ರ ಆಳಕ್ಕೂ ಶಕ್ತಿ ಇಲ್ಲ. ನಿಜ ಹೇಳಕತ್ತೀನಿ ನಿಮ್ಗೆ. ರಗಡದವ್ರಿ ನನ್ನ ನೋವುಗಳು ಆ ಭಗವಂತನಿಗೆ ಹೇಳ್ಕೊಳಂತೀನಿ ಸದ್ಯಕ್ಕೆ. ನಾನು ಬಿಟ್ಟು ಕುಂತ್ರು ನಾನು ಎಷ್ಟೋ ನಿಂದಿರ್ತಾವ ಕೆಲಸಗಳು. ಅದು ನೀವು ಬಂದು ನಿಗ್ಸಂಗಿಲ್ಲ. ಮತ್ತೆ ಮೊನ್ನೆ ಇನ್ನೊಬ್ರು ನೀವು ಯೂಟ್ಯೂಬ್ ಮಾಡಕ್ ಹೋಗ್ಬೇಡ, ನೀವು ಬಿಟ್ಟು ಬಿಡು, ನೀನು ಯೂಟ್ಯೂಬ್ ಮಾಡ್ದೆ ಅಂದ್ರೆ ನೋಡಿ ನನ್ ಕಮೆಂಟ್ ಹಾಕ್ಯಾರ. ನಾ ಯೂಟ್ಯೂಬ್ ಮಾಡೋದು ಬಿಡ್ತೀನಿ. ನನ್ ಕಮ್ಮಿ ಬಿದ್ರೆ ನೀವು ನನ್ನ ಮನಿನ ನಡೆಸ್ತೀರಿ, ನನ್ನ ಸಂಸಾರ ನಡೆಸ್ತೀರಿ. ನಿಮಗೆ ಕಮೆಂಟ್ ನೋಡಿ ನನಗೆ ಏನ್ರ ನಾನು ಸುಸೈಡ್ ಮಾಡ್ಕೊಂಡು ಸತ್ತರ ನನ್ನ ಮಕ್ಕಳು ಬಂದು ಸಂಭಾಳಿಸ್ತೀರಿ ನೀವು. ಸೋಷಿಯಲ್ ಮೀಡಿಯಾ ಒಳ್ಳೆದಕ್ಕೂ ಐತಿ, ಕೆಟ್ಟದಕ್ಕೂ ಐತಿ. ಮೆಂಟಲ್ ಇಷ್ಟು ನಾನು ಸದ್ಯಕ್ಕೆ ಡಿಪ್ರೆಷನ್ಗೆ ಹೋಗಿ ನೋಡ್ರಿ. ಯಾವ ಸಂದರ್ಭ ಯಾವ ಸಮಯದೊಳಗೆ ಯಾವ ಥರ ಡಿಸಿಷನ್ ತಗೋತೀನಿ ಅನ್ನೋದೇ ನನಗೆ ತಿಳಿಯಲಾಗೈತಿ. ಮತ್ತು ನಿಮ್ಮ ಕಮೆಂಟ್ ಇಷ್ಟು ಅದನ್ನ ನೋಡಿ ನನಗೇನಾದ್ರೂ ಆಯ್ತಪ್ಪ ಅಂದ್ರೆ ಯಾರ ಜವಾಬ್ದಾರಿ ಅದಕ್ಕೆ? ಈ ಕಮೆಂಟಿಂದ ಜೀವನನೇ ಹೋಗ್ಯವು, ಸತ್ಯನಾಶ ಆಗ್ಯಾವ. 1ಕ್ಕೆ 100 ಮನೆ ಸತ್ಯನಾಶನೇ ಆಗ್ಯಾವ. ಯಾಕೆ ಮಾಡ್ತೀರಿ? ಒಳ್ಳೆ ಕಮೆಂಟ್ ಮಾಡ್ರಿ. ಅದ ನಿಮ್ಗೆ ಮೊಬೈಲ್ ಡಾಟಾ ಇರ್ತೈತಿ, ನಿಮ್ಗೆ ಒಳ್ಳೆ ಎಜುಕೇಶನ್ ಇರ್ತೈತಿ, ಒಳ್ಳೇದನ್ನ ಮಾಡ್ರಿ. ಈ ಥರ ಕಂಟೆಂಟ್ ಮಾಡ್ರಿ ಅಕ್ಕ ಅಂತ ನಿಮ್ಗೆ ಹೇಳ್ರಿ. ಅದಕ್ಕೆ ನಾನು ಬೆಲೆ ಕೊಡ್ತೀನಿ. ಮೊನ್ನೆ ಒಂದು ವಿಡಿಯೋ ಮಾಡಿದೆ ನಾನು ಸುಮಾ ಆಂಟಿ ಬಗ್ಗೆ. ಇಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರು. ಅದು ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಹೌದಲ್ಲಪ್ಪ, ನಾನು ಒಂದು ಬೇರೆ ಅರ್ಥದೊಳಗೆ ಮಾಡಿದ್ದೆ. ಬಟ್ ಅದು ಬೇರೆ ಥರ ಹೊಂಟೈತಪ್ಪ ಅಂತಂದ್ರೆ ಅದನ್ನ ತಿದ್ಕೋಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ನನ್ನನ್ನು ಅವರು ತಿದ್ದಿದಾರ, ಅವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಒಳ್ಳೆ ರೀತಿಯಾಗಿ ಹೇಳೋದ್ರೊಳಗೂ ಒಂದು ಏನಾದರೂ ಇರ್ತೈತೆ ಅದ್ರೊಳಗೆ. ನಾನು ಎಲ್ಲನೂ ಹೇಳಕ್ ಹೋಗಲ್ರಿ. ನನ್ನ ಮನಸ್ಸಿಗೆ ಅಷ್ಟು ಬೇಜಾರಾಗೈತೆ ಅಂತೇಳಿ ನಾನು ಇದನ್ನ ಹೇಳ್ಕೊಂಡು ಹಾಕತ್ತೀನಿ. ಯಾವ ಪುಣ್ಯಾತ್ಮದಿರೋ ಹೆಣ್ಣೋ ಗಂಡೋ ಅದು ನಿಮಗೆ ಗೊತ್ತು, ನಿಮಗೆ ಬಿಟ್ಟಿದ್ದು. ಆ ಥರ ಮಾಡಿದವರು ವಿಡಿಯೋ ನೋಡಕತ್ತಿದ್ರೆ ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡ್ರಿ. ನನ್ನ ವಿಡಿಯೋ ನೋಡಕ್ ಹೋಗ್ಬೇಡ್ರಿ. ನನ್ನ ನೋವು ನನಗೆ ಒಜ್ಜೆಗೈತಿ. ಕಷ್ಟದ ಪರಿಸ್ಥಿತಿಯಾಗ ಒಂದು ಮನೆಗೆ ಏನೋ ಆಧಾರ ಆಗುತ್ತಾ? ಫೈನಾನ್ಸಲ್ಲಿ ನಾವೇನು ಫಿಟ್ ಇಲ್ಲ. ಇಷ್ಟುದ್ದ ನಮಗೂ ಸಾಲ ಐತಿ ಹಿಂದ. ಒಂದು ಮಾಡಿದ್ರೆ ಒಂದು ಆಗುತ್ತಂತೇಳಿ ನಾನು ಮಾಡತ್ತೀನಿ. ನನಗೇನು ಬಿಟ್ಟು ಕುಂತ್ರ ನನಗೇನು ಯಾರು ತಂದು ಕೊಡಂಗಿಲ್ಲ. ಮಾಡಬೇಡ್ರಿ. ಸೋತ್ ಹೇಳಕತ್ತೀನಿ ನಾನು ನಿಮ್ಗೆ. ಹೇಳಕತ್ತೀನಿ. ಇದ್ರ ಮ್ಯಾಗ ನೀವು ಮಾಡಕತ್ರಿಯಪ್ಪ ಅಂದ್ರೆ ನೀವು ಮನುಷ್ಯರೇ ಅಲ್ಲ. ತಡ್ಕೊಂಡು ಎಲ್ಲ ಟೈಮ್ದಾಗ ಮನುಷ್ಯ ತಡ್ಕೊಳಕ್ ಆಗಲ್ರಿ. ನನ್ನ ಮನ್ಸು ನಿಜ ಹೇಳ್ತೀನಿ ಫ್ರೆಂಡ್ಸ್. ನಂಗೆ ಭಾಳ ಡಿಪ್ರೆಷನ್ಗೆ ಹೋದಂಗೆ ಆಗೈತಿ ಸದ್ಯಕ್ಕೆ. ಈ 20 ದಿನದಾಗಂತೂ ನನಗೆ ನೆಗೆಟಿವ್ ಕಮೆಂಟ್ ಆಗಿರ್ಬೋದು, ನನ್ನ ಲೈಫ್ನಲ್ಲಿ ಆಗ್ತಾ ಇರುವಂಥ ಘಟನೆಗಳಾಗಿರ್ಬೋದು, ಸುಮಾರು ನೊಂದು ಬಿಟ್ಟಿದ್ದೀನಿ ನಾನಂತೂ ಈ ಸದ್ಯಕ್ಕೆ. ಬಟ್ ಆ ಥರ ಮಾಡೋದ್ರಿಂದ ನನಗೆ ಯಾಕೋ ಸಮಾಧಾನ ಅಂತ ಅನ್ಸವಲ್ತು.
ಎಲ್ಲರೂ ಯಾವ ಗುಡಿಯಾಗಾರ ಹೋಗಿ ಕುಂಡಿರ್ಬೇಕಪ್ಪ, ಯಾರು ಇಲ್ಲೆಲ್ಲರ ಹೋಗ್ಬಿಡ್ಬೇಕಪ್ಪ ಅನ್ನೋ ಥರ ಆಗ್ಬಿಟ್ಟೈತೆ ನನಗಂತೂ. ನೊಂದಿರೋಂಥ ಮನ್ಸಿಗೆ ಮತ್ತಿಷ್ಟು ನೋವು ಕೊಡೋ ಥರ ಕಮೆಂಟ್ ಹಾಕ್ಬೇಡ್ರಿ. ಕೈ ಮುಗಿತೀನಿ, ಕಮೆಂಟ್ ಹಾಕ್ತಾ ಬರಬೇಡ್ರಿ. ಯಾಕಂದ್ರೆ ಸಿಚುವೇಶನ್ ಸದ್ಯಕ್ಕೆ ನಮ್ದು ಸರಿ ಇಲ್ಲ ಫ್ರೆಂಡ್ಸ್. ನೀವು ಅರ್ಥ ಮಾಡ್ಕೋಬಹುದು, ಮಾಡ್ಕೋತೀರಿ. ನನ್ನನ್ನು ಪ್ರೀತಿ ಮಾಡೋರು, ನನ್ನನ್ನು ನೋಡಿದವರು ನೀವು ಅರ್ಥ ಮಾಡ್ಕೋತೀರಿ. ಬಟ್ ಯಾರೋ ಮುದ್ದಾಮ ಬಂದು ನನಗೆ ಆ ಥರ ಕಮೆಂಟ್ ಹಾಕೋತಾರ ನಾನು ಇಲ್ಲ. ಹಾಗಾಗಿ ನನಗೆ ಸಹಿಸ್ಕೊಳಕ ಆಗಂಗಿಲ್ಲ. ಇಷ್ಟೇ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್. ಭಾಳ ಅಳೋಕ್ಕೂ ಇಷ್ಟ ಆಗಂಗಿಲ್ಲ. ಯಾಕೋ ಅಳುವಾಗ ವಿಡಿಯೋ ಎಡಿಟಿಂಗ್ ಮಾಡಿರ್ತೀನಲ್ಲ, ನನಗೆ ಅಸಹ್ಯ ಅಂತ ಅನಿಸ್ತೈತಿ. ನನ್ನ ಅಳೋ ವಿಡಿಯೋ ನನಗೆ ಇಷ್ಟನೇ ಆಗಲ್ಲ. ಯಾಕೋ ಅದು ಮನ್ಸಿಗೆ ನೋವಾಗಿರುತ್ತೆ, ಕಣ್ಣೀರು ಬರ್ತಾವೆ. ಸುಮ್ಮನೆ ಯಾರೇ ಕಣ್ಣೀರು ಬರ್ತಾವೆ ಬರಲ್ಲ ಅದು ನಂಗೆ ಗೊತ್ತಿಲ್ಲ. ಒಬ್ಬೊಬ್ರಿಗೆ ಮೊಸಳೆ ಕಣ್ಣೀರು ಕೂಡ ಬರ್ತಾವೆ. ನೋಡಿ ನಾನು ನನ್ನ ಕಣ್ಣು ಎದ್ದಿದ್ದೇನೆ. ಆ ಥರ ಮೊಸಳೆ ಕಣ್ಣೀರು ಹಾಕಿ ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರು ತಿಂದು, ಇನ್ನೊಬ್ರದ್ದು ಬಾಯಿ ಹೊಡೆದು, ಇನ್ನೊಬ್ರದ್ದು ಹೊಟ್ಟೆ ಮರಗಿಸಿ, ಇನ್ನೊಬ್ರು ಬಾಯಿ ಕಟ್ಟಿ ನಾವು ತಿಂತಿಲ್ಲ ಯಾರ್ದು. ಏನು ಹೇಳಕ್ಕಿಲ್ರಿ ಫ್ರೆಂಡ್ಸ್. ಈ ಬ್ಲಾಗ್ದೊಳಗ ನನ್ನ ಮನೆ ಕೆಲಸ ಆಯಿತು, ನಾನಾಯಿತು, ನನ್ನ ಮಕ್ಕಳದಾಯಿತು, ನಂದೇನೋ ಯೂಟ್ಯೂಬ್ದು ವಿಡಿಯೋಗಳಾಯಿತು, ಇದಿಷ್ಟು ಮಾಡ್ಕೊಂಡು ಹೊಂಟಿ ನಾನು ನಿಜ ಹೇಳ್ತೀನಿ. ನಮ್ಮದೇ ಇನ್ನೂ ಒಂದು ಹೊತ್ತಿಗೆ ನಾವೇ ಪರಿಸ್ಥಿತಿ, ನಮ್ಮದೇ ಸದ್ಯಕ್ಕೆ ಸಾಲ ಮಾಡಿ ಕುಂತೀವಿ. ಅಂಥದ್ರೊಳಗೆ ನಮ್ಮದೇ ತಿಂದು ನಮ್ಗೆ ದ್ರೋಹ ಬೈಯೋರು ಕೂಡ ಅದಾರ. ಇದನ್ನ ದೇವರು ಒಬ್ಬ ಅನ್ನೋನು ಅವನಿದ್ನಪ್ಪ ಅಂತ ಎಲ್ಲರಿಗೂ ಉತ್ತರ ಅವನೇ ಕೊಡ್ತಾನ. ಅದೇ ಭರವಸೆ ಒಳಗೆ ನಾನು ಕೂಡ ಅದೀನಿ. ಹಾಗಾಗಿ ಯಾರ ಮನಸ್ಸು ನೋಯ್ತಕ್ಕೆ ಭಾಳ ಸುಲು ಬರೀ ನೊಂದಂಥ ಮನಸ್ಸನ್ನು ಖುಷಿ ಪಡಬೇಕಂದ್ರೆ ಭಾಳ ಸರ್ಕಸ್ ಮಾಡ್ಬೇಕಾಗ್ತದೆ. ಸೊ ಪ್ರೀತಿಯಿಂದ ನಾನು ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮರಿಗೆ, ತಾಯಿ ಸ್ಥಾನ ಇರುವಂಥವ್ರಿಗೆ, ತಂದೆ ಸ್ಥಾನ ಇರುವಂಥವ್ರಿಗೆ, ನನಗೆ ಸಪೋರ್ಟ್ ಮಾಡುವಂಥ ಎಲ್ಲರಿಗೂ ಕೂಡ ಮನಸ್ಸಲ್ಲಿಟ್ಟು ನಾನು ಆರಾಧಿಸ್ತೀನಿ. ನನಗೇನೇ ಕಷ್ಟ ಇದ್ರೂ ಕೂಡ ಸದ್ಯಕ್ಕೆ ದೇವ್ರ ಹತ್ರ ಹೇಳ್ಕೊಂತೀನಿ ನೋಡ್ರಿ ಫ್ರೆಂಡ್ಸ್. ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ನಾನು ಒಂದು ಹೇಳಿದಿರೋದನ್ನ ಇನ್ನೊಬ್ರ ಹತ್ರ ಹೋಗಿ 10 ಮಾಡಿ ಹೇಳ್ತಾರೆ. ಅದಕ್ಕಿನ್ನ ದೇವ್ರ ಹತ್ರ ಹೇಳ್ಕೊತೀನಿ ಅಂದ್ರೆ ದೇವ್ರು ನಮ್ಮ ಕಷ್ಟ ಕೇಳ್ತಿರ್ತಾನೆ. ಅವನಿಗೆ ಕಣ್ಣಿಲ್ಲ, ಬಾಯಿ ಇಲ್ಲ, ಕಿವಿ ಇಲ್ಲ ನಮ್ಮ ಜೊತೆ ಮಾತಾಡಕ, ನಮ್ಮನ್ನು ನೋಡಾಕ, ನಮ್ಗೆ ಒಳ್ಳೆ ರಿಪ್ಲೈ ಕೊಡಕ್ಕೆ. ಆದ್ರೂ ಕೂಡ ಭಗವಂತ ಯಾರ ಮುಖಾಂತರ ಅದು ಬಂದ್ರೆ ನನಗೆ ಏನೋ ಒಂದು ಸನ್ಮತಿ ಕಷ್ಟದಲ್ಲಿದ್ದ ನಿಜ ಹೇಳ್ತೀನಿ. ಯಾರಾದ್ರೂ ನನಗೆ ಫೋನ್ ಮಾಡಿರ್ತಾರೆ, ಸಮಾಧಾನ ಹೇಳ್ತಾರೆ, ಖುಷಿಯಾಗಿರುವಂಥ ಮಾತುಗಳನ್ನ ಹೇಳ್ತಾರೆ. ನಂದು ಏನೋ ಕೆಟ್ಟ ವಿಚಾರ ಮಾಡ್ತಿರ್ತೀನಿ ಅಂದ್ರೆ ಅದನ್ನ ಕನ್ವರ್ಟ್ ಮಾಡೋ ಥರ ಮಾತಾಡ್ತಾರೆ. ಅವರ ನನ್ನ ಪಾಲಿಗೆ ದೇವರು. ನಾನು ದೇವ್ರ ಹತ್ರ ಹೇಳ್ಕೊಂಡಿನಿ, ದೇವ್ರು ತಾನಾಗಿನೇ ಬರಲ್ಲ, ಇನ್ನೊಬ್ರು ಮುಖಾಂತರ ಬಂದು ನನಗೆ ನೆಮ್ಮದಿ, ಸಮಾಧಾನ, ಆ ಟೈಮಿಗೆ ಬೇಕಾಗಿರುವಂಥ ಶಾಂತಿ, ಸಮಾಧಾನ ನನಗೆ ಕೊಡ್ತಾನೆ. ಅದೇ ನಾನು ನಂಬಿರುವಂಥದ್ದು ಸದ್ಯಕ್ಕೆ ದೈವ. ಇಷ್ಟೇ ರೀ. ಏನು ಭಾಳ ವಿಡಿಯೋದಾಗ ಕಂಟಿನ್ಯೂ ಮಾಡೋಕ್ಕೆ ಏನೂ ಇಲ್ಲ. ಕಂಟೆಂಟು ಏನಿರ್ತೋ ಒಬ್ಬಕ್ಕೆ ಬಡ್ದಾಡ್ತೀನಿ. ಯಾರು ಅದಾರ ಯಾರಿಲ್ಲ ವಿಡಿಯೋದಾಗ ಬರ್ತಾರೋ ಬರಲ್ವೋ ನೀವೇ ನೋಡ್ತಿರ್ತೀರಿ, ಎಲ್ಲ ಪರಿಸ್ಥಿತಿ ಅರ್ಥ ಮಾಡ್ಕೊತೀರಿ. ಸೊ ಇಷ್ಟು ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಯಾರಿಗಾದ್ರೂ ಬೇಜಾರಾಗಿದ್ರೆ ಖಂಡಿತ ಕ್ಷಮೆ ಇರಲಿ. ತಪ್ಪಾಗಿತ್ತಪ್ಪ ನನ್ನ ಕಡೆಯಿಂದ, ಏನೋ ಗೊತ್ತಿದ್ದು ಅಂದ್ರೂ ಅದನ್ನು ತಿದ್ದುಕೊಂತೀನಿ. ಮೊನ್ನೆ ರೀಸೆಂಟಾಗಿ ಬ್ಲಾಗ್ದೊಳಗೆ ಆಗೈತದು. ಮಾಡಿರೋ ವಿಡಿಯೋನು ಕೂಡ ನಾನು ಡಿಲೀಟ್ ಮಾಡಿಬಿಟ್ಟೆ. ಬೇಡಪ್ಪ ಈ ಥರ ಕೆಟ್ಟದಾಗಿ ಹೊಂಟೈತಲ್ಲ, ಉದ್ದೇಶ ಸರಿ ಇದ್ರೂ ಕೂಡ ತಿಳ್ಕೊಳೋರಿಗೆ ಆ ಥರ ಇರುತ್ತಲ್ಲಪ್ಪ ಅಂತೇಳಿ ನಾನು ಅದನ್ನು ಡಿಲೀಟ್ ಮಾಡಿದೆ. ಸೊ ಏನೇ ಇರಲ್ಲಕ್ಕ, ಯಾರಿಗೂ ನೋವು ಕೊಡೋಕೆ ಹೋಗ್ಬಾರ್ದು. ಆಗ ಸಾಧ್ಯ ಆದ್ರೆ ಒಳ್ಳೇದು ಮಾಡೋದು, ಆಗಿಲ್ಲಂದ್ರೆ ಕೆಟ್ಟದಂಕರು ಮಾಡೋದು ಬೇಡ ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ.